মনো চল নিজ নিকেতনে, সংসার বিদেশে বিদেশির বেশে, ভ্রম কেন অকারণে, মনো চল নিজ নিকেতনে। ಓಂ ಶ್ರೀ ಗುರುಭ್ಯೋ ನಮಃ. ವಿವೇಕ ವಿಸ್ಮಯ ಧ್ವನಿ ತುಣುಕು 87. ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಸ್ವಾಮೀಜಿ ಹತ್ರ ಬರ್ತಾ ಇದ್ದಂಥ ಹಲವಾರು ಯುವಕರು ಮದ್ರಾಸ್ನಲ್ಲಿ ಸಮಾಜ ಸುಧಾರಣಾ ಚಳುವಳಿಗೆ ಸೇರಿದವರಾಗಿರ್ತಿದ್ರು. ಇವರು ಸಮಾಜ ಸುಧಾರಣೆಯ ಹೆಸರಲ್ಲಿ ಸಾಂಪ್ರದಾಯಿಕ ರೀತಿ ನೀತಿಗಳೆಲ್ಲದನ್ನ ಹಿಂದೆ ಮುಂದೆ ನೋಡದಲ್ಲೇ ಉಗ್ರವಾಗಿ ಅದನ್ನು ಖಂಡಿಸಿದ್ರು. ಪಾಶ್ಚಾತ್ಯ ಸಂಸ್ಕೃತಿಯನ್ನ ನೇರವಾಗಿ ಅನುಸರಿಸೋದಕ್ಕೆ ಮುಂದಾಗಿದ್ರು. ಇದೆಲ್ಲದನ್ನ ಗಮನಿಸಿದಾಗ ಸ್ವಾಮೀಜಿಯವರಿಗೆ ಮತ್ತೆ ಮತ್ತೆ ಒತ್ತಿ ಹೇಳ್ತಿದ್ರು, ನೋಡಿ, ನೀವು ಪಾಶ್ಚಾತ್ಯ ಆದರ್ಶಗಳನ್ನು ಹಿಂಬಾಲಿಸೋ ಮೊದಲು ಅವುಗಳನ್ನು ಚೆನ್ನಾಗಿ ಪರಿಶೀಲಿಸಿ ವಿಮರ್ಶಿಸಿ ನೋಡಬೇಕು. ಅವರ ವಿಲಾಸಪೂರ್ಣವಾದಂತಹ ಸಂಸ್ಕೃತಿ ನಮ್ಮ ಸಮಾಜದೊಳಗೆ ಸೇರಿಕೊಳ್ಳದ ಹಾಗೆ ಅತಿ ಹೆಚ್ಚಿನ ಎಚ್ಚರ ವಹಿಸಿಕೊಳ್ಬೇಕು. ಜೊತೆಗೆ ನಮ್ಮ ಪುರಾತನ ಭಾರತೀಯ ಸಂಸ್ಕೃತಿಯಲ್ಲಿ ಮಹತ್ವಪೂರ್ಣವೂ ವೈಭವಯುತವೂ ಆದಂತಹ ಯಾವ ಅಂಶಗಳೆಲ್ಲ ಇದೆಯೋ ಅವೆಲ್ಲವನ್ನು ಕೂಡ ಕಾಪಾಡಿಕೊಳ್ಳುವ ಹಾಗೆ ಎತ್ತಿ ಹಿಡಿಯುವಂಥ ಪ್ರಯತ್ನ ಮಾಡಬೇಕು. ಹಾಗೆ ಮಾಡಿದಲ್ಲೇ ಹೋದರೆ ಭಾರತದ ರಾಷ್ಟ್ರೀಯತೆಯ ತಳಪಾಯವೇ ಕಳೆದು ಹೋಗುತ್ತೆ. ಆದರೆ ನಾನು ಸಮಾಜ ಸುಧಾರಣೆಯ ವಿರೋಧಿ ಅಲ್ಲ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಬದಲಾಗಿ ಸಮಾಜ ಸುಧಾರಣೆ ತೀವ್ರವಾಗಿ ಬೆಂಬಲಿಸೋನು ನಾನು. ಒಟ್ಟಿನಲ್ಲಿ ನಾನು ಹೇಳಬೇಕು ಅನ್ನೋದಾದರೆ, ಸುಧಾರಣೆ ಅನ್ನುವಂಥದ್ದು ರಾಷ್ಟ್ರದ ಆದರ್ಶ ಮೌಲ್ಯಗಳಿಗೆ ಅನುಗುಣವಾಗಿರಬೇಕೇ ಹೊರತು ಪರರಾಷ್ಟ್ರವೊಂದರ ಸಂಸ್ಕೃತಿಯನ್ನು ಹೇರಿಕೊಳ್ಳೋದಾಗಬಾರ್ದು. ಅಂದರೆ ಯಾವುದೇ ಬಗೆಯ ಸುಧಾರಣೆ ಕೂಡ ರಚನಾತ್ಮಕವಾಗಿರಬೇಕೇ ಹೊರತು ಅದು ವಿಧ್ವಂಸಕವಾಗಿರಬಾರ್ದು ಅಂತ ಸ್ವಾಮೀಜಿ ಹೇಳ್ತಿದ್ದನ್ನು ನೋಡಿದ್ವಿ. ಹಾಗಾಗಿ ಸ್ವಾಮೀಜಿ ಕರೆ ಕೊಡ್ತಾರೆ, ಎನಿಥಿಂಗ್ ದಟ್ ಈಸ್ ಆಫ್ ಇಂಡಿಯನ್ ಆರಿಜಿನ್ ಫಸ್ಟ್ ಬಿಲೀವ್ ದೆನ್ ಕ್ವೆಶ್ಚನ್. ಎನಿಥಿಂಗ್ ದಟ್ ಈಸ್ ಆಫ್ ದ ವೆಸ್ಟರ್ನ್ ಆರಿಜಿನ್ ಫಸ್ಟ್ ಕ್ವೆಶ್ಚನ್ ಅಂಡ್ ದೆನ್ ಬಿಲೀವ್ ಅಂತ. ಈಗ ಅದರ ಮುಂದುವರೆದ ಭಾಗ. ಚಪ್ಲಿಕೇನನ ಸಾಹಿತ್ಯ ಸಂಘದಲ್ಲಿ ಮೊದಲು ಮಾಡಿದಂತಹ ಉಪನ್ಯಾಸ ಯಶಸ್ವಿಯಾಯಿತು. ಆ ಸಂಘದ ಆಹ್ವಾನದ ಮೇರೆಗೆ ಸ್ವಾಮೀಜಿ ಹಲವಾರು ಗಣ್ಯ ವ್ಯಕ್ತಿಗಳ ಜೊತೆಗೆ ಅನೇಕ ಸಂಭಾಷಣೆಗಳಲ್ಲಿ ಕೂಡ ಭಾಗವಹಿಸಿದ್ರು. ಮದ್ರಾಸಿನ ಹೆಚ್ಚಿನ ಜನರಿಗೆ ಸ್ವಾಮೀಜಿಯ ಬಗ್ಗೆ ತಿಳಿಯೋ ಹಾಗಾದದ್ದು ಈ ಸಂಘದ ಮೂಲಕ ಅಂತ ಕೂಡ ಹೇಳ್ಬೋದು. ಇಲ್ಲಿ ಸ್ವಾಮೀಜಿ ನಡೆಸಿಕೊಟ್ಟಂತಹ ಇಂತಹ ಸಭೆಗಳಲ್ಲಿ ಒಂದರ ಕುರಿತಾಗಿ ವಿವರಪೂರ್ಣವಾದಂತಹ ವರದಿಯೊಂದು ಇಂಡಿಯನ್ ಸೋಷಿಯಲ್ ರಿಫಾರ್ಮರ್ ಅನ್ನುವಂತಹ ಸಾಪ್ತಾಹಿಕ ಪತ್ರಿಕೆಯಲ್ಲಿ ಪ್ರಕಟ ಆಯಿತು. ಈ ಪತ್ರಿಕೆಯ ಸಂಪಾದಕರು ಅಂದಿನ ಕಾಲದ ಅತ್ಯಂತ ಶಕ್ತಿಶಾಲಿ ಹಾಗೆ ಪ್ರಭಾವಶಾಲಿ ಲೇಖಕರು, ಪತ್ರಿಕೋದ್ಯಮಿಯಾಗಿದ್ದಂತಹ ಶ್ರೀ ಕೆ ನಟರಾಜನ್ ಅನ್ನುವಂಥವ್ರು. ಸ್ವತಃ ಇವರೂ ಕೂಡ ಸ್ವಾಮೀಜಿಯವರ ವ್ಯಕ್ತಿತ್ವ ಹಾಗೆ ಅಭಿಪ್ರಾಯಗಳಿಗೆ ಮಾರು ಹೋಗ್ಬಿಟ್ಟಿದ್ರು. ಈ ವಾರ ಪತ್ರಿಕೆಯಲ್ಲಿ ತಿಳಿಸಿರುವಂತಹ ಪ್ರಕಾರ ಅವತ್ತಿನ ಸಭೆಯಲ್ಲಿ 100ಕ್ಕೂ ಹೆಚ್ಚಿನ ಸುಶಿಕ್ಷಿತ, ಆಗಿನ ಕಾಲದ ಸುಶಿಕ್ಷಿತ ಗಣ್ಯ ನಾಗರಿಕರು ಹಾಜರಿದ್ರು. ರಾಷ್ಟ್ರ ಮಟ್ಟದ ಪ್ರಮುಖ ವ್ಯಕ್ತಿಯಾಗಿದ್ದಂತಹ ದಿವಾನ್ ಬಹದ್ದೂರ್ ರಘುನಾಥ್ ರವರು ಅವತ್ತಿನ ಸಭೆಗೆ ಅಧ್ಯಕ್ಷರಾದರು. ಇಂತಹ ಗಣ್ಯರನ್ನ ಉದ್ದೇಶಿಸಿ ಮಾತನಾಡಿದಾಗ ಸ್ವಾಮೀಜಿ ಹಿಂದೂ ಧರ್ಮದ ಹಲವಾರು ಅಂಶಗಳನ್ನು ವಿವರಿಸುತ್ತಾರೆ. ವೇದ ಧರ್ಮ, ಹಿಂದೂ ಜೀವನದ ಆದರ್ಶ, ಪಾಶ್ಚಾತ್ಯ ದೃಷ್ಟಿಕೋನದಲ್ಲಿ ಭಾರತೀಯ ಸಂಸ್ಕೃತಿ, ಹೀಗೆ ಇವುಗಳನ್ನು ತಮ್ಮ ವಿಶಿಷ್ಟ ಶೈಲಿಯಲ್ಲಿ ವಿಶ್ಲೇಷಣೆ ಮಾಡಿದ್ದು ಅಷ್ಟೇ ಅಲ್ಲದೆ ಆ ದಿನಗಳಲ್ಲಿ ವಿವಾದಾತ್ಮಕ ವಿಷಯಗಳಾಗಿದ್ದಂತಹ ಶ್ರಾದ್ದ, ಕರ್ಮ, ಸ್ತ್ರೀ ವಿದ್ಯಾಭ್ಯಾಸ ಹಾಗೆ ಹಿಂದೂ ಪುನರುತ್ಥಾನದ ಬಗ್ಗೆ ತಮ್ಮ ವಿನೂತನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರು. ಹೀಗೆ ಕೆಲವಾರು ವಾರಗಳ ಹಿಂದೆ ಅಷ್ಟೇ ಒಬ್ಬ ಸರ್ವೇ ಸಾಧಾರಣ ಬಿಕಾರಿ ಸಾಧುವಾಗಿದ್ದಂಥ ಸ್ವಾಮೀಜಿ ಮದ್ರಾಸ್ಗೆ ಬರ್ತಾ ಇದ್ದ ಹಾಗೆ ಯಶಸ್ಸು ಕೀರ್ತಿಗಳ ಶಿಖರವನ್ನು ಏರೋದಕ್ಕೆ ಆರಂಭಿಸಿದ್ರು. ಅವರಲ್ಲಿ ವಿಶ್ವ ವಿಜೇತ ವಿವೇಕಾನಂದರನ್ನ ಸ್ಪಷ್ಟವಾಗಿ ಕಂಡುಕೊಂಡವರಲ್ಲಿ ಮದ್ರಾಸಿಗರೇ ಮೊದಲಿಗರು ಅಂತ ಕೂಡ ಹೇಳ್ಬೋದು. ಅತಿ ಹೆಚ್ಚಿನ ಜನಕ್ಕೆ ಅವರ ಪರಿಚಯವಾದದ್ದು ಈ ಮದ್ರಾಸಲ್ಲೇ. ಅಷ್ಟೇ ಅಲ್ಲದೆ ಅವರು ಅಮೆರಿಕಾದ ವಿಶ್ವ ಧರ್ಮ ಸಮ್ಮೇಳನಕ್ಕೆ ಹೋಗೋದಕ್ಕೆ ಸಾಧ್ಯವಾದದ್ದು ಕೂಡ ಇಲ್ಲಿನ ಯುವಕರ ಪ್ರೋತ್ಸಾಹ ಹಾಗೆ ನೆರವಿನಿಂದಲೇ ಅನ್ಬೋದು.
ಮದ್ರಾಸಲ್ಲಿ ಸ್ವಾಮೀಜಿಯ ಸಂಪರ್ಕಕ್ಕೆ ಬಂದು ಕಡೆಯವರೆಗೂ ಅವರ ನಿಷ್ಠಾವಂತ ಅನುಯಾಯಿಗಳಾಗಿ ಉಳ್ಕೊಂಡಂತ ಈ ಯುವಕರಲ್ಲಿ ಅಗ್ರಗಣ್ಯರು ಅಳಸಿಂಗ ಪೆರುಮಾಳ್ ಅಂತ. ಚಿಕ್ಕಮಗಳೂರಿನ ಕನ್ನಡಿಗರಾಗಿದ್ದಂತಹ ಈತ ಪದವೀಧರರಾದ ಮೇಲೆ ಮದ್ರಾಸು ಪ್ರಾಂತ್ಯದಲ್ಲಿ ಉಪಾಧ್ಯಾಯರಾಗಿದ್ರು. ನಂತರ ಚಿಕ್ಕ ವಯಸ್ಸಿನಲ್ಲೇ ಮದ್ರಾಸಿನ ಪಚ್ಚಯ್ಯಪ್ಪ ಹೈಸ್ಕೂಲಲ್ಲಿ ಮುಖ್ಯೋಪಾಧ್ಯಾಯರಾಗಿ ಕೂಡ ನೇಮಿಸಲ್ಪಟ್ಟಿದ್ರು. ಆದರೆ ಕಡಿಮೆ ಸಂಬಳದಲ್ಲಿ ದೊಡ್ಡ ಸಂಸಾರವನ್ನ ಸಾಕುವ ಭಾರ ಇವ್ರ ತಲೆ ಮೇಲಿತ್ತು. ಕಷ್ಟಗಳ ಪರಂಪರೆ ಎದುರಾದ್ರೂ ಕೂಡ ಅಳಸಿಂಗರ ಉತ್ಸಾಹ ಮಾತ್ರ ಬತ್ತಿರಲಿಲ್ಲ. ಸ್ವಾಮೀಜಿಯ ಬಗ್ಗೆ ಇವ್ರಿಗಿದ್ದಂತಹ ಪ್ರೀತಿ, ಸ್ವಾಮಿ ನಿಷ್ಠೆ ನಿಜಕ್ಕೂ ಕೂಡ ಅದ್ವಿತೀಯ ಅನ್ಬೋದು. ಸ್ವಾಮೀಜಿ ಕೂಡ ಇವರನ್ನ ಅತ್ಯಂತ ವಿಶ್ವಾಸದಿಂದ ಕಾಣ್ತಿದ್ರು. ಅಷ್ಟೇ ಅಲ್ಲದೆ ಇವರನ್ನ ವಿಶೇಷವಾಗಿ ನೆಚ್ಚಿಕೊಂಡಿದ್ರು. ಅಮೆರಿಕಾದಲ್ಲಿದ್ದಾಗ ಸ್ವಾಮೀಜಿ ಅಳಸಿಂಗ ಪೆರುಮಾಳ್ ಅವರಿಗೆ ಆಗಾಗ ಪತ್ರಗಳನ್ನು ಬರೀತಾ ಇದ್ರು. ಮುಂದೆ 1895ರಲ್ಲಿ ಇವರು ಸ್ವಾಮೀಜಿಯ ಆದೇಶದ ಮೇರೆಗೆ ಮದ್ರಾಸಿನಲ್ಲಿ ಬ್ರಹ್ಮವಾದಿನ್ ಅನ್ನುವಂಥ ಒಂದು ಆಂಗ್ಲ ಮಾಸಪತ್ರಿಕೆಯನ್ನ ಪ್ರಾರಂಭ ಮಾಡಿದ್ರು. ಅಷ್ಟೇ ಅಲ್ಲದೆ ಅದರ ನಂತರ ಅದರ ಸಂಪಾದಕರಾಗಿ ಕೂಡ ಅಲ್ಲಿ ಕಾರ್ಯವನ್ನ ನಿರ್ವಹಿಸಿದ್ರು. ಇದು ಸ್ವಾಮೀಜಿಯ ಆಜ್ಞೆಯಾಗಿತ್ತು. ಇದು ಸ್ವಾಮೀಜಿಯ ಪ್ರೀತಿಯ ಆಜ್ಞೆಯಾಗಿತ್ತು. ಇದನ್ನ ತಮ್ಮ ಹೆಗಲ ಮೇಲೆ ಹೊತ್ತು ಹೊರಟಿದ್ದಾರೆ ಅಳಸಿಂಗ ಪೆರುಮಾಳ್. ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ. ಜಯರಾಮಕೃಷ್ಣ.